ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ನಾವು ಹೋಗ್ತೀವಿ, 200 ಬಸ್ಗಳಲ್ಲಿ ಹೋಗಲು ತಯಾರಿಯನ್ನ ಮಾಡಿಕೊಂಡಿದ್ದೇವೆ ಅಂತ TV9ಗೆ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಯೋಗೇಶ್ವರ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಜೊತೆ ಮಾತಾಡೋದಕ್ಕೆ ಚನ್ನಪಟ್ಟಣ ಶಾಸಕರಂತ ಸಿಪಿ ಯೋಗೇಶ್ವರ್ ಇದ್ದಾರೆ. ಸರ್, ಅವರ ಒಂದು ಹೋರಾಟ, ಅವರೊಂದು ಪ್ರಾರ್ಥನೆಗೆಲ್ಲ ಫಲ ಸಿಕ್ಕಿದೆ. ಇನ್ನೇನು ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣಗಳ ಆರಂಭ ಆಗಿರೋದು. ಮೊದಲಾಗಿ ತಮ್ಮ ರಿಯಾಕ್ಷನ್ ಏನು ಸರ್? ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪದಗ್ರಹಣ ಸಮಾರಂಭಕ್ಕೆ ಚನ್ನಪಟ್ಟಣ ತಾಲೂಕಿನಿಂದ ಅತಿ ಹೆಚ್ಚು ಕಾರ್ಯಕರ್ತರು, ಮುಖಂಡರುಗಳು ಬರಲಿಕ್ಕೆ ಸಿದ್ಧವಾಗಿದ್ದಾರೆ. ಅದರ ಪೂರ್ವಭಾವಿಯಾಗಿ ಇವಾಗ ಸಭೆ ಮಾಡಿದ್ದೀವಿ. ಸುಮಾರು 200ಕ್ಕಿಂತ ಹೆಚ್ಚು ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಸಾವಿರಾರು ಕಾರ್ಯಕರ್ತರು ಅವರ ಸ್ವಂತ ವಾಹನ, ಇನ್ನಿತರ ವಾಹನಗಳ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಜಿಲ್ಲೆಗೆ ಭಾಳ ಖುಷಿ ಮತ್ತು ಸಂತೋಷದ ವಿಚಾರ. ಭಾಳ ವರ್ಷಗಳ ನಂತರ ಜಿಲ್ಲೆಗೆ ಮತ್ತೊಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ, ನಂಬಿಕೆ ನಮಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಜಿಲ್ಲೆಯ ಮುಖಂಡರು ಸ್ವಾಗತ ಮಾಡ್ತೀವಿ. ಸರ್, ಈಗ ಡಿಕೆ ಶಿವಕುಮಾರ್ ಅವರ ತವರು ಜಿಲ್ಲೆ ಶಾಸಕರು, ತಾವು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದಿರಿ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ತುಂಬ ಹತ್ತಿರದಿಂದ ನೋಡಿದ್ರಿ. ಈಗ ಅವರಿಗೆ ಅವರೊಂದು ಹೋರಾಟಕ್ಕೆ ಫಲ ಸಿಕ್ಕಿದೆ ಸರ್, ಏನು ಹೇಳ್ತೀರಿ ಸರ್? ಅವ್ರಿಗೆ ಮೊದಲಿಂದನೂ ಮುಖ್ಯಮಂತ್ರಿ ಹುದ್ದೆ ಬೇಕು ಅನ್ನೋ ಒಂದು ಬೇಡಿಕೆ ಇತ್ತು. ಅವರ ನಿಜವಾದಂಥ ಹೋರಾಟಕ್ಕೆ ಇವತ್ತು ಫಲ ಸಿಕ್ಕಿದೆ. ಪಕ್ಷದ ವರಿಷ್ಠರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಇಡೀ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಜಿಲ್ಲೆಯ ಜನ, ಚನ್ನಪಟ್ಟಣದ ಜನ ಏನು ನಿರೀಕ್ಷೆ ಮಾಡ್ಬೋದು ಅಭಿವೃದ್ಧಿ ವಿಚಾರದಲ್ಲಿ? ನನಗೇನಿಲ್ಲ, ಇಲ್ಲಿ ಉಳಿದಿರ್ತಕ್ಕಂಥ ಏನೆಲ್ಲ ಸರ್ಕಾರಿ ಕೆಲಸ ಕಾರ್ಯಗಳಿದ್ದಾವೆ ಎಲ್ಲನೂ ಕಂಪ್ಲೀಟ್ ಮಾಡ್ತೀವಿ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಇರ್ಬೋದು, ಇನ್ನು ನೀರಾವರಿ ಕೆಲಸ ಕಾರ್ಯಗಳಿರ್ಬೋದು, ಹೊಸ ಕೆರೆ ಕಟ್ಟೋದಿರ್ಬೋದು, ತಾಲೂಕಿಗೆ ಇರ್ತಕ್ಕಂಥ ರಸ್ತೆ ಅಗಲೀಕರಣ ಇರ್ಬೋದು, ಭಾಳಷ್ಟು ಯೋಜನೆಗಳನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆಲ್ಲ ಪೂರಕವಾಗಿ ನಮ್ಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಅಭಿವೃದ್ಧಿ ಆಗುತ್ತೆ. ಸರ್, ಈಗ CM ಆಗಿ ಅವ್ರು ಪದಗ್ರಹಣ ಮಾಡ್ತಾರೆ, ಅದು ಕನ್ಫರ್ಮ್ ಆಗಿದೆ ಸರ್. ಇನ್ನು DCM ವಿಚಾರವಾಗಲಿ, ಸಚಿವರುಗಳ ವಿಚಾರವಾಗಲಿ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಇವತ್ತು CLP ಮೀಟಿಂಗ್ ಇದೆ, ತಾವು ಮೀಟಿಂಗ್ ಹೋಗ್ತಾ ಇದ್ದಾರೆ. ಜೊತೆಗೆ ಸರ್, ಇಲ್ಲಿನ ಕೆಲವು ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಒಂದು ಪ್ರಾರ್ಥನೆ ಮಾಡಿದ್ರು. DCM ಅವ್ರಿಗೆ, ಡಿಕೆ ಶಿವಕುಮಾರ್ ಅವ್ರಿಗೆ ಒಳ್ಳೇದಾಗಲಿ, ಯೋಗೇಶ್ ಅವರು ಕೂಡ ಸಚಿವ ಸ್ಥಾನ ಸಿಗಬೇಕು ಅಂತಲೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ ಸರ್. ಇಲ್ಲ, ನಾನು ಮೊದಲೇ ಹೇಳಿದ್ದೀನಿ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ನನಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಾಕು, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ನಾನೇನು ಆಕಾಂಕ್ಷಿ ಅಲ್ಲ. ಧನ್ಯವಾದ. ಇದಿಷ್ಟು ಕೂಡ ಸಿಪಿ ಯೋಗೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.